ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಮಸಾಲ ಮಾಡ್ತಾಯಿದ್ದೀವಿ. ಅದಕ್ಕೆ ಬೇಕಾಗಿರೋದು ಗೋಡಂಬಿ, ಚಕ್ಕೆ, ಪಲಾವ್ ಎಲೆ ಮತ್ತು 100 ಗ್ರಾಮ್ ಪನ್ನೀರು, 2 ದೊಡ್ಡ ಈರುಳ್ಳಿ, 2 ಟೊಮೊಟೊ. ಈಗ ಬಾಣಲಿಗೆ ಎಣ್ಣೆ ಹಾಕ್ಕೊತಿದ್ದೀವಿ. ನಾವೀಗ 100 ಗ್ರಾಮ್ ಪನ್ನೀರ್ ಏನು ತೊಗೊಂಡಿದ್ವಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಅದನ್ನೀಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಕೆಂಪಗಾದರೆ ಸಾಕು. ಈಗ ಕೆಂಪಗಾಗಿದೆ, ತಗೊಂಬಿಡೋಣ. ಎತ್ತಿಟ್ಕೊಂಡ್ಬಿಟ್ವಿ. ಈಗ ಅದೇ ಬಾಣಲಿಗೆ 2 ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ. ಅದರಲ್ಲಿ ಎಣ್ಣೆ ಇತ್ತು ಮೊದಲೇ. 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಈಗ ಅದಕ್ಕೆ 1 ತುಂಡು ಚಕ್ಕೆ, ಆಮೇಲೆ ಅದಕ್ಕೆ ಈರುಳ್ಳಿ ಹಾಕೋತಿದ್ದೀವಿ. ಹುರ್ಕೋಬೇಕು ಇದನ್ನೆಲ್ಲ. ಈರುಳ್ಳಿ ಸ್ವಲ್ಪ ಕೆಂಪಗಾಗಲಿ. ಈಗ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಗೋಡಂಬಿ, ಒಂದು 10-15 ಗೋಡಂಬಿ ಆದರೆ ಸಾಕು. ಆಮೇಲೆ ಟೊಮೊಟೊ. ನಾನಿಲ್ಲಿ 100 ಗ್ರಾಮ್ ಪನ್ನೀರಿಗೆ 2 ಟೊಮೊಟೊ ತೊಗೊಂಡಿದ್ದೀನಿ. ಈಗ ನೋಡಿ ಫ್ರೈ ಆಗಿ ಮೆತ್ತಗಾಗಿದೆ. ಈಗ ಇದನ್ನು ಒಂದು ಜಾರ್ಗೆ ಹಾಕ್ಕೊಂಡು ರುಬ್ಕೊಂಬರೋಣ. ಸಣ್ಣದಾಗಿ ನೈಸಾಗಿ ರುಬ್ಬಬೇಕು. ರುಬ್ಕೊಂಬರೋಣ. ಇದು ತಗೊಂಡೋಗಿ ರುಬ್ಕೊಂಬಂದಿದ್ದಾಯ್ತು. ಈಗ ನೋಡಿ ಬಾಣಲಿ ಇಟ್ಕೊಂಡಿದ್ದೀವಿ ಒಂದು. ಅದಕ್ಕೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಅದಕ್ಕೆ 1 ತುಂಡು ಚಕ್ಕೆ, ಒಂದು ಪಲಾವ್ ಎಲೆ, ನಾವು ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ. ಈಗ ಅದನ್ನು ಹಾಕೋತಾ ಇದ್ದೀವಿ. ಕೆಂಪಗೆ ಫ್ರೈ ಮಾಡ್ಕೊಳ್ಳೋಣ. ಈಗ ಕೆಂಪಗಾಯಿತು. ಈಗ ಇದಕ್ಕೆ ನಾವು ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ನಾವು ಈರುಳ್ಳಿ ಎಣ್ಣೆ ಬೇಯೋ ಹೊತ್ನಾಗೇ ಖಾರ ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅದು. ನೋಡಿ ಎಷ್ಟು ಕಲರ್ ಆಗಿದೆ. ಈಗ ಸ್ವಲ್ಪ ಜೀರಿಗೆ ಪುಡಿ. ಈಗ ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಳೋಣ. ಸ್ವಲ್ಪ ಜಾರಿಗೆ ನೀರು ಹಾಕ್ಬಿಟ್ಟು ಹಾಕ್ಕೊಳ್ಳೋಣ. ಇವಾಗ ನಿಮಗೆ ನೀರನ್ನ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಿಮಗೆ ತೆಳು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಗಟ್ಟಿಗೆ ಬೇಕಂದರೆ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಈಗ ಇದಕ್ಕೆ ನಾವು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಇವಾಗ ಉಪ್ಪನ್ನು ಯಾವಾಗಲೂ ಅಡುಗೆ ಮಾಡ್ಬೇಕಾದ್ರೆ ಸ್ವಲ್ಪ ಕಮ್ಮಿನೇ ಹಾಕೋಬೇಕು. ಬೇಕಂದ್ರೆ ಆಮೇಲೆ ಹಾಕೋಬೋದು. ನಾನಿಲ್ಲಿ ಒಂದು ಸಣ್ಣ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಚೂರು ಐತಿಲ್ಲ ಅನ್ನಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಹಾಕಿದ್ದೀವಲ್ಲ, ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾವು ಹುರಿದಿಟ್ಟಿರೋ ಪನ್ನೀರ್ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ನೀವು ಮನೆಯಲ್ಲೇ ಸಿಂಪಲ್ಲಾಗಿ ಈಸಿಯಾಗಿ ಪನ್ನೀರ್ ಮಸಾಲ ಮಾಡ್ಕೋಬೋದು. ರೋಟಿನಾದರೂ ಮಾಡ್ಕೋಬೋದು, ಇಲ್ಲ ಚಪಾತಿಗಾದರೂ ನೀವು ಮಾಡ್ಕೋಬೋದು. ಈಗ ಇದಕ್ಕೆ ಸ್ವಲ್ಪ ನಾನು ಫ್ರೆಶ್ ಕ್ರೀಮ್ ಇರಲಿಲ್ಲ, ಹಂಗಾಗಿ ನಾನು ನಮ್ಮ ಮನೇಲಿ ತೆಗೆದಿಟ್ಟಿರೋ ಹಾಲಿನ ಕೆನೆ ಹಾಕಿದ್ದೀನಿ. ನೀವು ಫ್ರೆಶ್ ಕ್ರೀಮ್ ಇದ್ದರೆ ಹಾಕೋಬೋದು.
ಈಗ ಇದು ಕುದೀತಾ ಐತಿ. ಈಗ ಒಂದು 3 ನಿಮಿಷ ಸಣ್ಣ ಉರಿ ಇಟ್ಟು ಮುಚ್ಚಿಟ್ಬಿಡೋಣ. ಈಗ ಕುದ್ದೈತಿ. ಈಗ ಸ್ವಲ್ಪ ಕಸೂರಿ ಮೇಥಿ ನೋಡಿ ಎಷ್ಟು ಹದವಾಗಿ ಬೆಂದಿದೆ ಪನ್ನೀರ್ ಅಂತ. ಕಸೂರಿ ಮೇಥಿ ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಬಾರ್ದು. ಈಗ ಕೊತ್ತಂಬರಿ ಸೊಪ್ಪು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂದು ಲೈಕ್ ಕೊಡೋದು ಮರಿಬೇಡ್ರಿ. ನೀವು ಮನೆಯಲ್ಲೇ ಸುಲಭವಾಗಿ ಪನ್ನೀರ್ ಮಸಾಲನ